ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 2024ರ ವಿಧಾನಸಭಾ ಚುನಾವಣೆಯ ಒಂದು ಕುತೂಹಲಕಾರಿ ಘಟನೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮುಂಬೈನ ವರ್ಸೋವಾ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಒಬ್ಬ ಅಭ್ಯರ್ಥಿ ನಿಂತಿದ್ದಾನೆ. ಅಭ್ಯರ್ಥಿ ಹೆಸರು ಎಜಾಜ್ ಖಾನ್ ಅಂತ, AJAZ, ಎಜಾಜ್ ಖಾನ್ ಅಂತ. ಅತ್ಯಂತ ಜನಪ್ರಿಯವಾದಂಥ ವ್ಯಕ್ತಿ. ಎಷ್ಟು ಜನಪ್ರಿಯ ಅಂದರೆ ಸಂಖ್ಯೆಗಳಲ್ಲಿ ಹೇಳಬೇಕು ಅಂತಂದರೆ 56 ಲಕ್ಷ ಜನ ಈತನಿಗೆ ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋಯರ್ ಇದ್ದರು. ಅಂದರೆ ಈತ ಜನಪ್ರಿಯ ಎಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯನಾದಂಥ ವ್ಯಕ್ತಿ. ಈತ ಚುನಾವಣೆಗೆ ನಿಲ್ತಾನೆ. ವಿಧಾನಸಭಾ ಚುನಾವಣೆಗೆ ವರ್ಸೋವಾ ವಿಧಾನಸಭಾ ಕ್ಷೇತ್ರದಿಂದ ಆಜಾದ್ ಸಮಾಜ್ ಪಾರ್ಟಿ, ಕಾನ್ಶಿರಾಮ್ ಅನ್ನುವಂಥ ಒಂದು ಪಕ್ಷ ಇದು, ಆಜಾದ್ ಸಮಾಜ್ ಪಾರ್ಟಿ. ಆ ಪಕ್ಷದಿಂದ ಚುನಾವಣೆ ನಿಲ್ತಾನೆ. ಏನು ಎಲ್ಲ ಮೀಡಿಯಾಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಹಾಕುವಾಗ ಎಜಾಜ್ ಖಾನ್ ಹೆಸರು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಬಿಂಬಿತ ಆಗತ್ತೆ. ಈತನಿಗೆ ಸಿಕ್ಕಾಪಟ್ಟೆ ಫಾಲೋಯರ್ಸ್ ಇದ್ದಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಆಗಿದ್ದ ಈತ. ಅದು ಹಿಂದಿ ಬಿಗ್ ಬಾಸ್, ಬೇರೆ ಯಾವುದೋ ಪ್ರಾದೇಶಿಕ ಭಾಷೆದಲ್ಲ. ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿರುವಂಥ ವ್ಯಕ್ತಿ. ಹಾಗಾದರೆ ಈತನಿಗೆ ಒಳ್ಳೆ ಮತಗಳು ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಬಹಳಷ್ಟು ಜನ ಮಾಡಿಕೊಂಡಿದ್ದರು. ಆತನಿಗೆ ಬಂದಿರುವಂಥ ಮತಗಳ ಸಂಖ್ಯೆಯನ್ನು ಹೇಳಿಬಿಟ್ರೆ ನೀವು ನಕ್ಕು ಬಿಡ್ತೀರಿ. ಈತನಿಗೆ ಸಿಕ್ಕಂಥ ಒಟ್ಟು ಮತಗಳು 155, 155. ನೋಟಾ ಅಂತ ಮತಗಳು ಹಾಕ್ತಾರಲ್ಲ, ಅದು ಬೇಡ ಇದು ಬೇಡ ಅಂತ. ಆ ನೋಟಾ ಮತಗಳು ಎಷ್ಟಿದ್ವು ಅಂದರೆ 1298. ಅಂದರೆ ನೋಟಾ ಮತಗಳೇ ಈತನ ಮತಗಳಿಗಿಂತ 10 ಪಟ್ಟು ಜಾಸ್ತಿ ಇದ್ವು. ಈತ ಠೇವಣಿ ಕಳ್ಕೊಂಡಿದ್ದ ಅಂತ ವಿಶೇಷವಾಗಿ ನಿಮಗೆ ಹೇಳಬೇಕಾಗಿಲ್ಲ. ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ ಇವತ್ತು ಇಡೀ ದೇಶದಲ್ಲಿ ಒಂದು ರೀತಿಯ ಹುಯಿಲು ಎಬ್ಬಿಸಲಾಗ್ತಾ ಇದೆ, ಹುಚ್ಚೆಬ್ಬಿಸಲಾಗ್ತಾ ಇದೆ. ಏನೋ ದೊಡ್ಡದಾದಂಥ ಕ್ರಾಂತಿ ಈ ದೇಶದಲ್ಲಿ ಆಗ್ಬಿಡ್ತದೆ, ಗೃಹ ಯುದ್ಧ ಆಗತ್ತೆ, ನರೇಂದ್ರ ಮೋದಿ ಅಮಿತ್ ಶಾ ಅವರ ಸರ್ಕಾರವನ್ನು ಕೆಳಗಿಳಿಸಿಬಿಡಲಾಗತ್ತೆ, ಜಂಜಿ ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಒಂದೊಂದು ಊರಲ್ಲಿಯೂ ಲಕ್ಷಾಂತರ ಜನ ಸೇರ್ತಾರೆ, ದೇಶಾದ್ಯಂತ ಒಬ್ಬ ವ್ಯಕ್ತಿ, ಅಮೇರಿಕಾದಿಂದ ಬಂದ ವ್ಯಕ್ತಿ ಸಂಚಾರ ಮಾಡ್ತಾರೆ ಅಂತ ಹುಯಿಲೆಬ್ಬಿಸಲಾಗಿತ್ತು. ನರೇಟಿವ್ ಸೃಷ್ಟಿ ಮಾಡಿದ್ದವನು ಭಾಳ ದೊಡ್ಡ ಶಬ್ದ ಆಗ್ಬಿಡ್ತು, ಘನ ಶಬ್ದ ಆಗಿಬಿಡ್ತದೆ. ಹುಯಿಲೆಬ್ಬಿಸಿರುವುದು ಅಂತ ಅತ್ಯಂತ ಸರಳ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹುಯಿಲೆಬ್ಬಿಸಲಾಯಿತು. ಈತ ನಿನ್ನೆ ನನಗೆ ಇವನು ವಿಷಯ ಹೇಳ್ಬೇಕಂದ್ರೆ ನಗು ಬರ್ತದೆ ರೀ, ಅದು ಯಾಕೋ ಗೊತ್ತಿಲ್ಲ. ಈತ ನೋಡಲಿಕ್ಕೆ ಯಾವಾಗಲೂ ನೋಡ್ರಿ ನೀವು, ಈ ದೀಪ್ಕೆ ಇದನ್ನಲ್ಲ, ಅಭಿಜಿತ್ ದೀಪ್ಕೆ, ಯಾವಾಗಲೂ ಗೊಂದಲಲ್ಲಿದ್ದ ಹಾಗಿರ್ತಾನೆ. ಆತನ ಮುಖದಲ್ಲಿ ಆತ್ಮವಿಶ್ವಾಸ ಇಲ್ಲ, ಮಾತನಾಡುವಾಗ ಖಚಿತತೆ ಇಲ್ಲ, ನಿಖರತೆ ಇಲ್ಲ, ಕಣ್ಣಿನಲ್ಲಿ ಕಾಂತಿ ಇಲ್ಲ, ಯಾವಾಗಲೂ ದಣಿದಿರುವ ಹಾಗೆ ಕಾಣ್ತಾನೆ, ಗೊಂದಲದ ಗೂಡಾಗಿರುವ ಹಾಗೆ ಕಾಣ್ತಾನೆ. ಯಾವುದೋ ಒಂದು ಟೆನ್ಷನ್ ಈತನನ್ನು ಬಾಧಿಸ್ತಾ ಇದೆ ಅಂತ ಅನಿಸುತ್ತೆ. ಆಮೇಲೆ ಕ್ಷಣ ಕ್ಷಣಕ್ಕೂ ಆತ ಡಿಸ್ಟರ್ಬ್ ಆಗ್ತಾ ಇರ್ತಾನೆ. ಆತ ಪ್ರತಿ ಬಾರಿ ಮಾತನಾಡುವಾಗ ನೋಡಿ, ಈಗ ಮಾಧ್ಯಮದವರು ಪ್ರಶ್ನೆ ಕೇಳುವಾಗ ವ್ಯಕ್ತಿ ಗಾಬರಿ ಆಗೋದು ಅಥವಾ ಗೊಂದಲಕ್ಕೀಡಾಗೋದು ಸ್ವಾಭಾವಿಕ. ತಕ್ಷಣದಲ್ಲಿ ಏನು ಉತ್ತರ ಹೇಳಬೇಕು ಅನ್ನುವಂಥ ವೃತ್ತಿಪರತೆ ಇವರಲ್ಲಿ ಇರೋದಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗೋದಿದೆಯಲ್ಲ, ಅದು ಬೇರೆದೇ ಸೆಗ್ಮೆಂಟ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಇವನ ಬಗ್ಗೆ ಮಾತಾಡ್ಬಿಡೋಣ. ಹೇಗೆ ಇದು ವಿಫಲ ಆಗತ್ತೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಮಾಧ್ಯಮದವ್ರು ಇದ್ದಾಗ ತಕ್ಷಣದಲ್ಲಿ ಉತ್ತರ ಏನು ಹೇಳಬೇಕು ಗೊತ್ತಾಗಲಾರ್ದ ಚುರುಕುತನ ಇಲ್ಲದೆ ಇರೋದ್ರಿಂದ ಹಾಗಾಗೋ ಸ್ವಾಭಾವಿಕ. ತಾನೇ ಮಾತನಾಡುವಾಗ, ತಾನೇ ವಿಡಿಯೋ ಮಾಡುವಾಗ, ತಾನೇ ಸಂದೇಶ ಕೊಡುವಾಗ, ತಾನು ಒಂದು ಊರಿಗೆ ಬರ್ತೀನಿ ಅಂತ ಹೇಳುವಾಗ ಆತನ ಕರೆ ಹೇಗಿರಬೇಕು? ಸ್ವಾಮಿ, ನಾನು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ಪುಣೆಯಲ್ಲಿ ನಾನು ನಾಳೆ ಬೆಳಗ್ಗೆ 12 ಗಂಟೆಗೆ ನಿಮಗೆ ಸಿಗ್ತೀನಿ ಸ್ವಾಮಿ. ಇಡೀ ಪುಣೆಯಲ್ಲಿರುವಂಥ ವಿದ್ಯಾರ್ಥಿಗಳನ್ನೆಲ್ಲ ನೋಡುವಂಥ ತವಕ ನನಗಿದೆ. ನಾವು ನೀವು ಸೇರೋಣ, ವ್ಯವಸ್ಥೆ ಬದಲಾಗತ್ತೋ ಬಿಡುತ್ತೋ ಬೇರೆ ವಿಚಾರ, ಮೊದಲು ನಾವು ನೀವು ಒಂದಾಗುವುದು ಈ ಭಾಳ ಮುಖ್ಯವಾಗಿರುವಂಥ ವಿಚಾರ ಅಂತ ಹೇಳಿದರೆ, ಇರುವಂಥ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟು ಒಂದು ಮೈದಾನಕ್ಕೆ ಬರಬೇಕು ಅನ್ನುವಂಥ ಒಂದು ಆಹ್ವಾನ ಆಗತ್ತೆ, ಆಮಂತ್ರಣ ಆಗತ್ತೆ. ಈತ ಕರೆಯುವಾಗಲೇ ಈತನ ಒಂದು ರೀತಿಯ ಭೀತಿ ಕಾಡ್ತಾ ಇದೆ. ಹೇಳುವಾಗಲೇ ಈತ ಒಂದು ರೀತಿಯ ಹೋಗಲೋ ಬೇಡೋ ಅನ್ನುವಂಥ ದುವಿಧಾ ಇರ್ತಾರೆ, ಸಂದಿಗ್ಧತೆ. ಆ ಸಂದಿಗ್ಧತೆ ಕಾಣುತ್ತೆ. ಆ ಸಂದಿಗ್ಧತೆಯಲ್ಲಿಯೇ ಈತ ಶುಕ್ರವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಲಖನೌ, ಉತ್ತರ ಪ್ರದೇಶದ ಲಖನೌನಲ್ಲಿರುವ ಎಕೋ ಗಾರ್ಡನ್ ಅನ್ನುವಂಥ ದೊಡ್ಡದಾದಂಥ ವಿಶಾಲವಾದ ಮೈದಾನ, ಅಲ್ಲೇ ಎಲ್ಲ ಪ್ರೊಟೆಸ್ಟ್ಗಳು ನಡೆಯೋದು.
ಎಕೋ ಗಾರ್ಡನಿಗೆ ಬರ್ತೀನಿ ಅಂತ ಕರೆಯನ್ನು ಕೊಟ್ಟಿದ್ದ. ಅದಕ್ಕಿಂತ ಮುಂಚೆ ಪುಣೆಯಲ್ಲಿ ಮಾಡ್ದ. ದಿಲ್ಲಿ ಆದಮೇಲೆ ಈ ಶನಿವಾರ ಮತ್ತೆ ದಿಲ್ಲಿಯಲ್ಲೇ ನಡಿಬೇಕಾಗಿತ್ತು. ಹೋದ ವಾರ ದಿಲ್ಲಿಯಲ್ಲಿ ಆದಂಥ ಎಡವಟ್ಟುಗಳಿಗೆಲ್ಲ ಈತನಿಗೆ ಅರ್ಥ ಆಗಿದೆ ಅಂತ ನನಗನ್ಸತ್ತೆ. ಯಾಕೆಂದರೆ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದಂಥ ಜಾಗ ಅದು. ಮತ್ತೆ ಯಾವ JNUನಲ್ಲಿ ಈ ಹಿಂದೆ ಆಗಿತ್ತೋ ಅದೇ ಎಡವಟ್ಟನ್ನು ಇಲ್ಲಿ ಮಾಡಲಾಯಿತು. ಈತ ಕೈಯಲ್ಲಿ ಅಂಬೇಡ್ಕರ್ ಆಟೋಬಯೋಗ್ರಫಿಯ ಪುಸ್ತಕ ಹಿಡ್ಕೊಂಬಂದ್ಬಿಟ್ರೆ ಅದು ದೊಡ್ಡ ಗುರಾಣಿ ಆಗತ್ತೆ ಅಂತ ಏರ್ಪೋರ್ಟಿಂದ ಈತ ಇಳ್ಕೊಂಬರುವಾಗ ಬೋಸ್ಟನ್ನಿಂದ ಬಂದಲ್ಲ ಅಮೆರಿಕೆಗೆ ಅಂದ್ಕೊಂಡು ಈತ ಬಂದಿದ್ದ. ಆದರೆ ಅಲ್ಲಿ ಬಂದ ತಕ್ಷಣ ಜಂತರ್ ಮಂತರ್ನಲ್ಲಿ ಬಂದಂಥ ಜನ ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ರು ಅಂದರೆ ಬಾಯಿಗೆ ಬಂದ ಹಾಗೆ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು, ಬಾಯಿಗೆ ಬಂದ ಘೋಷಣೆಗಳನ್ನು ಕೂಗ್ತಾಯಿದ್ರು. ಎಲ್ಲ ಸಮಾಜ ವಿಚ್ಛಿದ್ರ ಶಕ್ತಿಗಳು ಒಂದೇ ಜಾಗದಲ್ಲಿ ಸಿಕ್ಕಿದ್ರು. ಅದಕ್ಕಿಂತ ವಿಶೇಷ ಏನು, ದೊಡ್ಡ ಎಡವಟ್ಟೇನು ಅಂದರೆ ಬಂದ ಜನದ 3 ಪಟ್ಟು ಹೆಚ್ಚು ಜನ ಮಾಧ್ಯಮ, ಯೂಟ್ಯೂಬ್ ಚಾನಲ್ಲು, ಸೋಷಿಯಲ್ ಮೀಡಿಯಾ ವಾರಿಯರ್ಸು, ತಮ್ಮನ್ನು ತಾವು ಸ್ಟಾರ್ ಅಂದ್ಕೊಂಡಿರುವಂಥ ಸೋಷಿಯಲ್ ಮೀಡಿಯಾದ ಪೇಜ್ ಇಟ್ಕೊಂಡಂಥವರು ಅವರೆಲ್ಲ ಕೈಯಲ್ಲಿ ಮೊಬೈಲು ಹಿಡ್ಕೊಂಡು ಎಲ್ಲ ಕಡೆ ರೆಕಾರ್ಡಿಂಗ್ ಮಾಡ್ತಾಯಿದ್ರು. ಈತನ 3 ಜಾಥಾಗಳಲ್ಲಿ 3 ಪ್ರೊಟೆಸ್ಟ್ಗಳಲ್ಲಿ ನಡೆದದ್ದೇನೆಂದರೆ ಸೋಷಿಯಲ್ ಮೀಡಿಯಾದವರ ಸಂಖ್ಯೆ ಜಾಸ್ತಿ, ಪ್ರತಿಭಟನೆಕಾರರ ಸಂಖ್ಯೆ ಕಡಿಮೆ. ಇದನ್ನು ನೀವು ಗಮನಿಸಬೇಕು. ನಿನ್ನೆ ಕೂಡ ಹಾಗೆ ಆಯಿತು. ಶುಕ್ರವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಇಕೋ ಗಾರ್ಡನಿಗೆ ಬರ್ತೀನಿ ಅಂತ ಹೇಳ್ದ ಅಭಿಜಿತ್ ದೀಪ್ಗೆ. 12 ಗಂಟೆಗೆ ಬರ್ತಾನೆ. ಬಂದ ತಕ್ಷಣ ನೇರವಾಗಿ ಎಕೋ ಗಾರ್ಡನಿಗೆ ಬರ್ತಾನೆ. ಎಕೋ ಗಾರ್ಡನ್ನಲ್ಲಿ ಆಗಲೇ ಒಂದಷ್ಟು ಜನ ಸೇರಿರ್ತಾರೆ. ಮಜಾ ಅಂದರೆ ಅಲ್ಲಿ ಈಗಾಗಲೇ ಪ್ರಯಾಗರಾಜ್ನಿಂದ ಬಂದಂಥ ಒಂದು ದೊಡ್ಡ ಸಮೂಹ ಸ್ಥಳೀಯ ಸಂಘಟನೆಯ ಜೊತೆ ಸೇರಿಕೊಂಡು ಆಗಲೇ ಪ್ರತಿಭಟನೆ ಮಾಡ್ತಾ ಇದೆ. ಯಾವ ವಿಷಯಕ್ಕೆ? ಉತ್ತರ ಪ್ರದೇಶದ SI ಭರ್ತಿ ಮಾಡುವಂಥ ಒಂದು ಇದ್ರ ಬಗ್ಗೆ ಪ್ರತಿಭಟನೆ ನಡೆಸ್ತಾ ಇದೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯ ಕುರಿತಾಗಿ ಪ್ರತಿಭಟನೆ ನಡೀತಾ ಇದೆ. ಇನ್ನೊಂದು ಶಿಕ್ಷಣ ಸಂಘಟನೆ ಇನ್ನೊಂದು ಯಾವುದೋ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾ ಇದೆ. ಆ ಜಾಗಕ್ಕೆ ಈತ ಬರ್ತಾನೆ. ಬಂದಾಗ ಈತರಿಗೆ ಒಂದು ಡಯಾಸು, ಅದಕ್ಕೊಂದು ಮೈಕು, ಒಂದಷ್ಟು ಸ್ಪೀಕರ್ಗಳು, ಅಲ್ಲಿ ಬೇಕಾದಂಥ ವ್ಯವಸ್ಥೆ, ಸ್ಕ್ರೀನ್ಗಳು ಎಲ್ಲವನ್ನ ಮಾಡಬೇಕಲ್ಲ. ಯಾವುದೂ ಕೂಡ ಅಲ್ಲಿ ತಯಾರಿಲ್ಲ, ಪೂರ್ವ ಸಿದ್ಧತೆ ಇಲ್ಲ, ಜವಾಬ್ದಾರಿಯುತ ವ್ಯಕ್ತಿಗಳಿಲ್ಲ, ಯಾರು ಅನುಮತಿ ಪಡೆದಿದ್ದರೂ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. 1,500 ಜನ ಭದ್ರತಾ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿದರು ಯೋಗಿ ಆದಿತ್ಯನಾಥ್. ಒಂದೇ ಒಂದು ಲವಲೇಶ ಏನಾದರೂ ತಪ್ಪದು ಸಮಾಜ ವಿದ್ರೋಹಿ ಹೇಳಿಕೆಗಳು ಬಂದಿದ್ದರೆ, ಘೋಷಣೆಯನ್ನು ಕೂಗಿದರೆ ಅನಾಮತ್ತಾಗಿ ಎತ್ಕೊಂಡು ಹೋಗಿ ಕಾರಾಗೃಹದ ಒಳಗಡೆ ಬಿಸಾಕಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರುವಂಥ ಪೊಲೀಸರಲ್ಲೇ ನಿಯೋಜನೆ ಮಾಡಲಾಗಿತ್ತು. ಬರುವಾಗಲೇ ಗಾಬರಿ. ಬಂದವನು ಇದ್ದಕ್ಕಿದ್ದ ಹಾಗೆ ಭಾಷಣ ಶುರು ಮಾಡ್ತಾನೆ. ಆ ಭಾಷಣದ ತಿರುಳೇ ಇಲ್ಲ. ಈತನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಿಂದಿನ ದಿವಸ ಬಹಳಷ್ಟು ಜನ ಈತನ ನಡೆಯನ್ನು ವಿರೋಧಿಸುವಂಥ ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ದಾರೆ ಆತನಿಗೆ ಕರೆಯನ್ನು ಕೊಟ್ಟಿದ್ರು. ಏನಂತ ಕರೆ ಕೊಟ್ಟಿದ್ರು? ಅಭಿಜಿತ್ ದೀಪ್ಗೆ ಇದು ದಿಲ್ಲಿ ಅಲ್ಲ, ಅಭಿಜಿತ್ ದೀಪ್ಗೆ ಇದು ಪುಣೆ ಅಲ್ಲ, ನೀನು ಯೋಗಿಯ ಸಾಮ್ರಾಜ್ಯಕ್ಕೆ ಬರ್ತಾ ಇದೆಯಾ, ಇಲ್ಲೇನಾದರೂ ನೀನು ಆಟ ಆಡಿದರೆ ನಿನ್ನ ಕತೆ ಅಷ್ಟೇ, ಹೊರಗಡೆನೇ ಬರಲ್ಲ. ಜೈಲೊಳಗೆ ಯೋಗಿ ಆದಿತ್ಯನಾಥ್ ಒಂದ್ಸಲ ಒಳಗೆ ಹಾಕಿರೋ ಜೀವಮಾನ ಪರ್ಯಂತ ನೀನು ಜೈಲಲ್ಲೇ ಕೊಳಿಬೇಕಾಗತ್ತೆ. ತುಂಬ ಎಚ್ಚರಿಕೆಯಿಂದ ಇರು. ಸಮಾಜ ವಿರೋಧಿ ಘೋಷಣೆಗಳನ್ನ ಕೂಗೋಕ್ಕಿಂತ ಮುಂಚೆ 10 ಸಲ ಆಲೋಚನೆ ಮಾಡು ಅಂತ ಎಲ್ಲ ಕಡೆ ಅದೇ ಬರ್ತದೆ. ನೀವು ಇನ್ಸ್ಟಾಗ್ರಾಮ್ ಹೋಗಿ ಸುಮ್ಮನೆ ರೀಲ್ಗಳನ್ನು ಹಿಂಗೆ ಸ್ಕ್ರೋಲ್ ಮಾಡಿದರೆ ಪುಣೆಯ ಸುದ್ದಿ ಇಲ್ಲ, ದಿಲ್ಲಿಯ ಜಂತರ್ ಮಂತರ್ ಇಲ್ಲ, ಉತ್ತರ ಪ್ರದೇಶದ ಬಗ್ಗೆ ಮಾತು, ಲಕ್ನೋ ಬಗ್ಗೆ ಮಾತು, ಇಕೋ ಗಾರ್ಡನ್ನಲ್ಲಿ ನಿನ್ನೆ ನಡೆದಂಥ ಪ್ರತಿಭಟನೆ ತಯಾರಿಯ ಬಗ್ಗೆ ಮಾತು. ಯಾವಾಗಲೂ ಒಂದು ಪ್ರತಿಭಟನೆ ನಡೆಯುವಾಗ ಪರವಿರೋಧಗಳೇ ಎಲ್ಲ ಕಡೆ ಇರ್ತವೆ. ಒಂದಷ್ಟು ಜನ ಅದನ್ನ ಇಷ್ಟಪಡ್ತಾರೆ, ಒಂದಷ್ಟು ಜನ ಅದನ್ನ ವಿರೋಧಿಸ್ತಾ ಇರ್ತಾರೆ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ, ಸೊಬಗದು. ಆದರೆ ಇಲ್ಲಿ ನೋಡಿದರೆ ಬನ್ನಿ ಅಭಿಜಿತ್ ದೀಪ್ಗೆ ನಾವು ನಿಮಗೆ ಕಾಯ್ತಾ ಇರ್ತೀವಿ ಅನ್ನುವಂಥ ವಿದ್ಯಾರ್ಥಿಗಳ ಸಮೂಹದ ಕರೆಗಳೇ ಕಡಿಮೆ. ನೀನೇನಾದರೂ ಹುಡುಗಾಟ ಆಡಿದರೆ ನಿನಗೆ ಭಾಳ ಫಜೀತಿ ಇದೆ, ಹುಷಾರಾಗಿರು ಅನ್ನುವಂಥ ವಿಡಿಯೋಗಳೇ ಜಾಸ್ತಿ. ಇದನ್ನು ನಾನು ನೋಡಿದ್ದೀನಿ ಅಂದಮೇಲೆ ಅಭಿಜಿತ್ ದೀಪ್ಗೆ ನೋಡಿರೋದಿಲ್ವಾ? ಆತ ಸೋಷಿಯಲ್ ಮೀಡಿಯಾದ ಹುಳ, ಜಿರ್ಲೆ. ಜಿರ್ಲೆ ಇದನ್ನು ನೋಡದೇ ಇರೋಕ್ಕೆ ಸಾಧ್ಯ ಇದೆ ಅನ್ರಿ. ಆತ ನಿರಂತರವಾಗಿ ಇದನ್ನು ನೋಡಿರ್ತಾನೆ. ಹೀಗಾಗಿ ಬರುವಾಗಲೇ ಈತನಿಗೆ ಗಾಬರಿ, ಆತಂಕ, ಭಯ, ಎಲ್ಲ ರೀತಿಯಾದಂಥ ಸಮ್ಮಿಶ್ರವಾದ ಭಾವನೆಗಳ ಮಧ್ಯೆ ಬರ್ತಾನೆ. ಮಾಧ್ಯಮದವರು ಯಾವ ರೀತಿ ಆತನನ್ನು ಸುತ್ತುವರಿತಾರೆ ಅಂದರೆ, ಯಾವುದೋ ಒಬ್ಬ ಸೂಪರ್ ಸ್ಟಾರ್ ಬಂದಿದ್ದಾನೆ, ಆತ ಏನೋ ದೊಡ್ಡದಾದಂಥ ಹೇಳಿಕೆ ಕೊಡ್ತಾನೆ ಅನ್ನುವ ರೀತಿಯಲ್ಲಿ ಆತನನ್ನು ಸುತ್ತುವರೆದಂಥ ಮಾಧ್ಯಮದವರು. ಇದೆಲ್ಲವನ್ನು ಮೀರಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರುವಂಥ ಹುಡುಗರ ದೊಡ್ಡ ದಾಳಿ. ನಾನು ಕರೆಕ್ಟಾಗಿ ನಿಖರವಾಗಿ ಹೇಳ್ತಾ ಇದ್ದೀನಿ.
40 ನಿಮಿಷಗಳ ಕಾಲ ಈತ ಇಕೋ ಗಾರ್ಡನ್ನಲ್ಲಿದ್ದ. ಅದರ ಮಧ್ಯೆ ಗಲಾಟೆ ಆಯಿತು. ಯಾವ ಗಲಾಟೆ? ಇವರು ಬಂದು ಈ ಪ್ರಯಾಗರಾಜನ ಪ್ರತಿಭಟನೆಕಾರರು ಏನು ಬಂದಿದ್ರಲ್ಲ ಅವರ ಜೊತೆ ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ನುಸುಳುಕೋರಲ್ವ ಇವರು. ಜಿರ್ಲೆ ಕೆಲಸ ಏನು ಸ್ವಾಮಿ? ಜಿರ್ಲೆ ಶುದ್ಧವಾಗಿರುವಂಥ ನೀಟಾಗಿರೋ ಜಾಗದಲ್ಲಿ ಬಂದು ತನ್ನ ಜೀವನವನ್ನು ಮಾಡೋದಿಲ್ಲ. ಅದು ಫ್ರಿಜ್ಜಿನ ಒಳಭಾಗದಲ್ಲಿ, ಅಡುಗೆ ಮನೆಯ ಕುಕ್ಕರ್ನಲ್ಲಿ, ಮಿಕ್ಸಿಯ ಸಂದಿಯಲ್ಲಿ ಕಂಡ ಕಡೆ ನುಗ್ಗುವುದು ಅದರ ಸ್ವಭಾವ. ಅದನ್ನು ಕತ್ತರಿಸ್ಬೇಕಾದ್ರೆ ಮೀಸೆ ಮಾತ್ರ ಕತ್ತರಿಸ್ಬೇಕಿಲ್ಲ, ಸಾಯಲ್ಲ ಅದು. ಹೀಗಾಗಿ ಈ ಜಿರ್ಲೆಗಳು ಏನು ಮಾಡಿದ್ವು, ಹೋಗಿ ಆ ಪ್ರತಿಭಟನೆಯಲ್ಲಿ ಸೇರ್ಕೊಳ್ಳಿಕ್ಕೆ ಹೋದರು. ಯಾವಾಗ ಆ ಪ್ರತಿಭಟನೆಯಲ್ಲಿ ಸೇರ್ಕೊಳ್ಳಿಕ್ಕೆ ಹೋಗ್ತಾರೋ ಅವರು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡಿ ಸ್ವಾಮಿ, ನಿಮ್ಮದು ರಾಜಕೀಯ ಪಕ್ಷ, ನಾವು ರಾಜಕೀಯ ರಹಿತವಾಗಿ ನಮ್ಮ ಬೇಡಿಕೆ ಏನಿದೆ ಅದು ಈಡೇರಿಸ್ಕೊಳ್ಳಿಕ್ಕೆ ಬಂದಿದ್ದೀವಿ. ನಾವು ದೇಶ ವಿರೋಧಿಗಳಲ್ಲ, ಯೋಗಿ ಸರ್ಕಾರದ ವಿರೋಧಿಗಳಲ್ಲ, ಮೋದಿ ಸರ್ಕಾರದ ವಿರೋಧಿಗಳಲ್ಲ. ನಮಗೆ ಸರ್ಕಾರದಿಂದ ನ್ಯಾಯ ದೊರಕಬೇಕು. ನ್ಯಾಯ ದೊರಕಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ನಮಗೆ ಜನ್ಮಸಿದ್ಧ ಹಕ್ಕಿದೆ. ಆದ್ದರಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋದು ಹೇಗೆ ಅಂತ ನಮ್ಗೆ ಗೊತ್ತಿದೆ. ಅದು ಜಿರ್ಲೆಗಳನ್ನು ಸೇರಿಸ್ಕೊಂಡು ನಾವು ಮಾಡಬೇಕಾಗಿಲ್ಲ. ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿರಿ. ಒಂದು ಸಣ್ಣ ಸಂಘರ್ಷ ಆಯಿತು. ಸುತ್ತಲೂ ಕಮಾಂಡರ್ಗಳೆಲ್ಲ ನಿಂತಿದ್ದರು, ಭದ್ರತಾ ಪಡೆ ನಿಂತಿತ್ತು. ಅವರೆಲ್ಲ ಜನರನ್ನು ಚದುರಿಸಿದರು. ಯಾವಾಗ ವಾತಾವರಣ ವಿಕೋಪಕ್ಕೆ ಹೋಗುತ್ತೆ ಅಂತ ಗೊತ್ತಾಯಿತೋ ತಕ್ಷಣದಲ್ಲಿ ಈ ಅಭಿಜಿತ್ ದೀಪ್ಗೆ ಹೇಳಿದ್ರು, ಗಾಡಿ ಹತ್ತು, ನೀನು ಇಲ್ಲದೆ ಹೋದರೆ ನಿನಗೆ ತೊಂದರೆ ಆಗುತ್ತೆ ಅಂತ. ಆ ಒಂದೇ ಒಂದು ಮಾತನ್ನು ಆತ ಕಾಯ್ತಾ ಇದ್ದ ಅನಿಸುತ್ತೆ. ರಪ್ ಅಂತ ಕೂತವನೇ ಟ್ಯಾಕ್ಸಿ ಒಳಗಡೆ ಎಲ್ಲೋ ಬೋರ್ಡಿನ ಒಂದು ಕ್ಯಾಬ್ ಇತ್ತು. ಆ ಕ್ಯಾಬಲ್ಲಿ ಕೂತ್ಕೊಂಡು ಇದ್ದಕ್ಕಿದ್ದ ಹಾಗೆ ನಿರ್ಗಮಿಸಿದ, ಅದೃಶ್ಯನಾದ, ಪರಾರಿಯಾದ. ಹಾಗಾದರೆ ಅಲ್ಲಿರುವ ವಿದ್ಯಾರ್ಥಿಗಳು, ಅಲ್ಲಿರುವಂಥ ಪ್ರತಿಭಟನೆಕಾರರ ಕಥೆ ಏನು? ಇದು ನಾವು, ನೀವು ಮತ್ತು ಈ ದೇಶದ ಮಕ್ಕಳು ಆಲೋಚನೆ ಮಾಡಬೇಕು. ಒಬ್ಬ ಬೇಜವಾಬ್ದಾರಿ ಯುವಕನ ಕೈಗೆ ನಾವು ಲೀಡರ್ಶಿಪ್ಪನ್ನು ಕೊಟ್ಟರೆ ನಮ್ಮನ್ನು ಬೀದಿಯಲ್ಲಿ ಬಿಟ್ಟು ಆತ ಹೋಗ್ತಾನೆ. ಇಡೀ ಹೋರಾಟವನ್ನು, ಇಡೀ ದಿವಸ ನಡೆಯಬೇಕಾದ ಹೋರಾಟವನ್ನು ಸಂಪೂರ್ಣ ಮುಗಿಸಿ ಕುರ್ಚಿಯನ್ನು ಮಡಚಿಟ್ಟು ಅದಾದ ಮೇಲೆ ಹೋಗುವವನು ನಾಯಕ, ಆತನೇ ಸ್ವಯಂ ಸೇವಕ. ಆದರೆ ಜನ ಸೇರಿದುಕೊಳ್ಳೋ ಜನಸಂದಣಿ ಸೇರಿದ ತಕ್ಷಣ ಗಾಬರಿಯಾಗಿ ಪೊಲೀಸರು ಕರೆದ್ರು ಅಂತ ಕ್ಯಾಬ್ ಹತ್ಕೊಂಡು ಹೋಗೋವನ್ನ ನಂಬಿಕೊಂಡು ನಮ್ಮ ಮಕ್ಕಳು ಏನಾದರೂ ಬೀದಿಯಲ್ಲಿ ಓಡಾಡಿದರೆ ನಾಳೆ ನಮ್ಮ ಮಕ್ಕಳ ಗತಿ ಅವನಿಗಿಂತ ಅತಿ ಕೆಟ್ಟ ಪರಿಸ್ಥಿತಿ ಬರ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಇಲ್ಲ ನಾಡಿದ್ದು ಬೆಂಗಳೂರಿನಲ್ಲಿ ಈತನ ಪ್ರತಿಭಟನೆ ಇದೆ. ಬೆಂಗಳೂರಿನಲ್ಲಿ ಒಂದಷ್ಟು ಜನ ಎಡಚರರು, ಇಸ್ಲಾಮಿಸ್ಟ್ಗಳೆಲ್ಲ ಇಂಥ ಹೋರಾಟಗಳಿಗೆ ಕಾಯ್ತಾ ಇರ್ತಾರೆ ನಿರಂತರವಾಗಿ. ಫ್ರೀಡಮ್ ಪಾರ್ಕ್ನಲ್ಲಿ ನೋಡಿದರೆ ಈ ಹರಿದಂಥ ಬ್ಯಾಗು, ಒಂದು ಜುಬ್ಬ, ಕೆಟ್ಟದಾಗಿ ಅಸಹ್ಯವಾಗಿ ವಿಕೃತವಾಗಿ ಬಿಟ್ಕೊಂಡಿರುವಂಥ ಗಡ್ಡ, ಅದು ಟ್ರಿಮ್ ಕೂಡ ಗಡ್ಡ ಬಿಡೋದು ತಪ್ಪಲ್ಲ. ಗಡ್ಡವನ್ನು ಟ್ರಿಮ್ ಮಾಡ್ಕೋಬೇಕು ಅನ್ನೋಂಥ ಕನಿಷ್ಠ ಕಾಮನ್ ಸೆನ್ಸ್ ಇರೋದಿಲ್ಲ, ಪೌರ ಪ್ರಜ್ಞೆ ಇರೋದಿಲ್ಲ. ನಾನು ನೀಟಾಗಿರಬೇಕು ಅನ್ನೋಂಥ ಕನಿಷ್ಠ ಅವ್ರಿಗೆ ಹೇಗೆ ಪ್ರೆಸೆಂಟೇಬಲ್ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಲಕ್ಷ್ಯವೇ ಇರೋದಿಲ್ಲ. ಅಂಥದ್ದೊಂದು ಗುಂಪು ಯಾವಾಗಲೂ ಫ್ರೀಡಮ್ ಪಾರ್ಕ್ ಹತ್ರ ಓಡಾಡ್ತಾ ಇರುತ್ತೆ. ಅವರೆಲ್ಲ ಈ ಅಭಿಜಿತ್ ದೀಪ್ಗೆ ಜೊತೆ ಸೇರ್ಕೊಳ್ಳಿಕ್ಕೆ ನೋಡ್ತಾರೆ. ಇವನಿದ್ದಾನೆ, ಅವನ ಹೆಸರು ಸೌರವ್ ದಾಸ್. ಈ ಸೌರವ್ ದಾಸ್ ಅನ್ನೋ ಈತನ ಸ್ಪೋಕ್ಸ್ ಪರ್ಸನ್. ಈ ಸೌರವ್ ದಾಸು ಈತನ ಇತಿಹಾಸವನ್ನು ತೆಗೆದು ನೋಡ್ತಾ ಇದ್ದೆ ನಾನು. ಈತ ಮೊನ್ನೆ ದಿಲ್ಲಿಯಲ್ಲಿ ನಡೆದಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ಕೋಲ್ಡ್ ಕಾಫಿ ಕುಡಿತಾ ಇದ್ದ. 200 ರೂಪಾಯಿ ಕೊಟ್ಟು ಯಾರದೋ ಕಡೆಯಿಂದ ತರಿಸ್ಕೊಂಡು ಇನ್ನಿಬ್ಬರು ಆತನಿಗೆ ಗಾಳಿ ಹಾಕ್ತಾಯಿದ್ದ. ಈತ ಮಾಡಿದ ಕೆಲಸ ಏನು ಅಂತಂದರೆ, ಈ ಅರವಿಂದ್ ಕೇಜ್ರಿವಾಲ್ ಇದ್ದಾನಲ್ಲ, ಅರವಿಂದ್ ಕೇಜ್ರಿವಾಲ್ಗೆ ಈತ ಸ್ಕ್ರಿಪ್ಟ್ ಬರೆದುಕೊಡು. ಏನು ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದಾನೆ? ಜಡ್ಜ್ಗಳ ವಿರುದ್ಧ ಏನೇನು ಮಾತಾಡಬೇಕು ಅಂತ ಸ್ಕ್ರಿಪ್ಟನ್ನು ಬರೆದು ಕೊಟ್ಟಂಥ ವ್ಯಕ್ತಿ ಈ ಸೌರವ್ ದಾಸ್. ಈತ ಕಂಟೆಂಟ್ ರೈಟರ್. ಇವರೆಲ್ಲ ಕಂಟೆಂಟ್ ರೈಟರ್ಗಳಿವರು. ಇವರೆಲ್ಲ ಮುಂಚೆ ಆಮ್ ಆದ್ಮಿನಲ್ಲಿದ್ದವರು. ಈ ಅಭಿಜಿತ್ ದೀಪ್ಗೆ ಕೂಡ ಇದಕ್ಕಿಂತ ಹೊರತಲ್ಲ. ನಾನು ಪ್ರಾರಂಭದಲ್ಲಿ ಒಂದು ವರ್ಷವಾದ ಅಜಾಜ್ ಖಾನ್ನ ಕತೆ ಹೇಳಿದೆ. ಈಗ ಅದನ್ನು ಲಿಂಕ್ ಮಾಡ್ತೀನಿ. ಯಾಕೆ ಅಂದರೆ ಇವರೆಲ್ಲ ಏನು ಅಂದ್ಕೊಂಡಿದಾರಲ್ಲ, ನನಗೆ ಅಷ್ಟು ಕೋಟಿ ಫಾಲೋಯರ್ಸ್ ಇದ್ದಾರೆ, ಇಷ್ಟು ಕೋಟಿ ಫಾಲೋಯರ್ ಇದ್ದಾರೆ, ನಾನು ಹೊರಟು ಬಿಟ್ಟರೆ ಜನ ಸೇರ್ಕೊಂಡ್ಬಿಡ್ತಾರೆ ಅಂತ, ಅದು ಕೇವಲ ಭ್ರಮೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಷಣದಲ್ಲಿ ಕಾಣುವಂಥ ಸತ್ಯ. ಮುಂದಿನ 10 ಸೆಕೆಂಡುಗಳಲ್ಲಿ ಇನ್ನೊಂದು ರೀಲನ್ನು ನೋಡ್ತಾ ಇರ್ತಾರೆ, ಅದಕ್ಕೆ ಲೈಕ್ ಬಟನ್ ಓದ್ತಾ ಇರ್ತಾರೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ತಿರ್ತಾರೆ ನೋಡುಗರು. ಅದರರ್ಥ ನಿನಗೆ ಬಳುವಳಿ ಅಂತ ಅರ್ಥ ಅಲ್ಲ ಅವರು. ಈಗ ನಾನು ರಾಜಕೀಯದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇಷ್ಟಪಟ್ಟವರು ಲೈಕ್ ಮಾಡ್ತಾರೆ, ಒಂದಷ್ಟು ಜನ ಫಾಲೋ ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ನಾನು ಇಷ್ಟ ಅಂತಲ್ಲ, ನಾನು ಹೇಳ್ತಾ ಇರುವಂಥ ಕಂಟೆಂಟ್ ಇಷ್ಟ ಅನ್ನುವಂಥ ಕಾರಣಕ್ಕೋಸ್ಕರ ನನ್ನನ್ನು ನೋಡುವಂಥ ಒಂದು ಸಾಮಾಜಿಕ ಪರಿವಾರದ ಬಂಧುಗಳಿದ್ದೀರಿ. ನಾನು ನಾಳೆ ಹಾಡು ಹೇಳಲಿಕ್ಕೆ ಶುರು ಮಾಡ್ತೀನಿ ಸ್ವಾಮಿ. ನಾ ಹಾಡು ಹೇಳಿದ್ರೆ ನೀವು ಒಪ್ಕೋತೀರಾ? ಅದು ಗಾರ್ಧಭ ಗಾಯನ ಆಗತ್ತೆ. ನನ್ನ ಪ್ರತಿಭೆ ಮಾತಾಡೋದು,
ನನ್ನ ಪ್ರತಿಭೆ ಒಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆ ಹಂಸಕ್ಷೀರ ನ್ಯಾಯವನ್ನು ಮಾಡಿ ಸರಿ ಯಾವುದು ತಪ್ಪು ಯಾವುದು ಅಂತ ನನಗನ್ಸತ್ತೆ ಅದನ್ನು ತಮ್ಮ ಅಡಿದಾವರಿಗಳಲ್ಲಿ ಇಡೋದು ಅಷ್ಟೇ ನನ್ನ ಯೋಗ್ಯತೆ. ನಾನೊಬ್ಬ ಸಿಂಗರು ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಥರ ಹಾಡ್ಲಿಕ್ಕೆ ಹೋದರೆ ಎಲ್ಲ ರಿಜೆಕ್ಟ್ ಮಾಡ್ತಾರೆ, ಎಲ್ಲ ಫಾಲೋ ಮಾಡೋದನ್ನು ನಿಲ್ಲಿಸ್ತಾರೆ. ಈ ಅಭಿಜಿತ್ ದೀಪ್ಗೆ ಯಾವುದೋ ಒಂದು ವಿಡಂಬನಾತ್ಮಕವಾಗಿ ಜಿರ್ಲೆ ಚಿತ್ರ ತೆಗೆದ ತಕ್ಷಣ ಜನರಿಗೆ ಥ್ರಿಲ್ ಆಗಿ ಒಂದಷ್ಟು ಹುಡುಗರು ಬಟನ್ ಒತ್ತಿದ್ದಾರೆ. ಹಾಗಂತ ಆತ ರಾಜಕೀಯ ಪಕ್ಷದ ನಾಯಕರಾಗಿ ಈ ದೇಶವನ್ನು ಆಳ್ತಾರೆ ಅನ್ನೋಂಥ ನಾವು ಭ್ರಮೆ ಪಟ್ಕೊಂಡ್ಬಿಟ್ರೆ ರಾಹುಲ್ ಗಾಂಧಿಗೆ ಅಂತ ದಟ್ಟರಾಗ್ಬಿಡ್ತೀವಿ ನಾವು. ಹೌದಾ ಅಲ್ವಾ? ದಯವಿಟ್ಟು ಹೇಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.